ಅಸ್ಸಾಂನ ಎಲ್ಲ 126 ವಿಧಾನಸಭಾ ಕ್ಷೇತ್ರಗಳ 31,456 ಮತಗಟ್ಟೆಗಳಲ್ಲಿ ಇಂದು ಬೆಳಿಗ್ಗೆಯಿಂದ ಮತದಾನದ ಕಾರ್ಯ ಮುಂದುವರೆದಿದೆ. ಖಂಡಿತವಾಗಿಯೂ ಮತದಾರರ ಇದುವರೆಗಿನ ಟರ್ನೌಟ್ ಏನಿದೆ, ಚುನಾವಣಾ ಆಯೋಗ ಹೇಳುವುದೇನೆಂದರೆ 2021ಕ್ಕೆ ಹೋಲಿಸಿದರೆ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಒಂದು ರೀತಿಯಲ್ಲಿ ಉತ್ತಮವಾಗಿರ್ತದೆ. ಈ ಚುನಾವಣೆಯ ಮುಖ್ಯ ವಿಷಯಗಳ ಬಗ್ಗೆ ಹೇಳುವುದಾದರೆ, ಹೆಚ್ಚು ಕಡಿಮೆ ಈ ಚುನಾವಣೆ ಏನಾಗಿದೆ ಅಂದರೆ ಅದು ಮುಖ್ಯಮಂತ್ರಿ ಹೇಮಂತ ಬಿಸ್ವಾ ಶರ್ಮಾ ಅವರ ಕಳೆದ 5 ವರ್ಷಗಳ ಕಾರ್ಯವೈಖರಿಯ ಮೇಲೆ ಬಿಜೆಪಿ ಒಂದು ಜನಾಭಿಪ್ರಾಯ ಸಂಗ್ರಹಿಸುತ್ತಿದೆ. ಮತ್ತು ಬಿಜೆಪಿ ಹೇಳುವುದೇನೆಂದರೆ ಈ ಬಾರಿಯ ಚುನಾವಣೆಯಲ್ಲಿ ವಿಶೇಷವಾಗಿ ಅಸ್ಸಾಂನಲ್ಲಿ ಅವರು ಸರಿಯಾಗಿ ಚುನಾವಣೆಯ ಸ್ವಲ್ಪ ಮೊದಲು 40 ಲಕ್ಷ ಮಹಿಳಾ ಮತದಾರರ ಖಾತೆಗೆ 9,000 ರೂಪಾಯಿಗಳ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿದ್ದರ ಸಂಪೂರ್ಣ ಲಾಭ ಅವರಿಗೆ ಸಿಗಲಿದೆ. ಕಾಂಗ್ರೆಸ್ ಪಕ್ಷದ ವಿಷಯಕ್ಕೆ ಬಂದರೆ, ಕಾಂಗ್ರೆಸ್ ಪಕ್ಷವು ಚುನಾವಣಾ ಪ್ರಚಾರದ ಕೊನೆಯ 3-4 ದಿನಗಳಲ್ಲಿ ಹೇಮಂತ ಬಿಸ್ವಾ ಶರ್ಮಾ ಅವರ ಮೇಲೆ ಭ್ರಷ್ಟಾಚಾರದ ಹಲವು ಆರೋಪಗಳನ್ನು ಮಾಡಿದೆ. ಹೇಮಂತ ಬಿಸ್ವಾ ಶರ್ಮಾ ಅವರು ಅದಕ್ಕೆ ಉತ್ತರವನ್ನು ಕೂಡ ನೀಡಿದ್ದಾರೆ. ಆದರೆ ಮತದಾರರ ನಡುವೆ ಇದು ಒಂದು ವಿಷಯವಾಗಲು ಸಾಧ್ಯವಾಯಿತೆ. ಇದು ಬರುವ ತಿಂಗಳು ಮೇ 4ರಂದು ಚುನಾವಣಾ ಫಲಿತಾಂಶ ಬಂದಾಗಷ್ಟೇ ತಿಳಿಯಲಿದೆ. ಆದರೆ ಹೌದು, ಕಾಂಗ್ರೆಸ್ ಪಕ್ಷವು ಚುನಾವಣಾ ಹೊಂದಾಣಿಕೆಯ ಪ್ರಶ್ನೆಯಾಗಿರಬಹುದು ಅಥವಾ ವಿಷಯಗಳ ಮಾತಾಗಿರಬಹುದು, ಅದರಲ್ಲಿ ಸಾಕಷ್ಟು ಆಕ್ರಮಣಕಾರಿಯಾಗಿ ಕಾಣಿಸಿಕೊಂಡಿತ್ತು. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ್ ಗೊಗೊಯ್ ಅವರನ್ನು ತಮ್ಮ ಮುಖವನ್ನಾಗಿ ಮಾಡಿದರು. ಇದನ್ನು ಮೊದಲು ಎಂದಿಗೂ ಕಾಂಗ್ರೆಸ್ ಪಕ್ಷ ಮಾಡಿರಲಿಲ್ಲ. ಆದರೆ ಇದರಿಂದ ಅವರಿಗೆ ಲಾಭ ಸಿಗುವುದೇ ಗೌರವ್ ಗೊಗೊಯ್ ಅವರ ಮೇಲಿನ ಅಸ್ಸಾಂನಲ್ಲಿ ಇನ್ನೂ 2 ಪಕ್ಷಗಳೊಂದಿಗೆ ಒಪ್ಪಂದ ಮಾಡಿಕೊಂಡರು ಮತ್ತು ಅವರಿಗೆ ಭರವಸೆ ಇದೆ ಕನಿಷ್ಠ ಮೇಲಿನ ಅಸ್ಸಾಂನ ಹಲವು ಸೀಟುಗಳಲ್ಲಿ ಇದರ ಲಾಭ ಅವರಿಗೆ ಸಿಗಲಿದೆ ಎಂದು. ಆದರೆ ಕಾಂಗ್ರೆಸ್ ಪಕ್ಷವು 2021ರಲ್ಲಿ ತಮ್ಮ ಮೈತ್ರಿಯ ಕಾರಣದಿಂದ ಆದಂತಹ ಒಂದು ಕೌಂಟರ್ ಪೊಲರೈಸೇಷನ್ ಈ ಬಾರಿ ಆಗಬಾರದು ಎಂದು ಪ್ರಯತ್ನಿಸಿತು. ಇದಕ್ಕಾಗಿ ಅವರು ಈ ಬಾರಿ ಬದ್ರುದ್ದೀನ್ ಅಜ್ಮಲ್ ಅವರೊಂದಿಗೆ ಯಾವುದೇ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. ಆದರೆ ಇದರ ಲಾಭ ಅಥವಾ ನಷ್ಟವನ್ನು ಕಾಂಗ್ರೆಸ್ ಪಕ್ಷವು ಅನುಭವಿಸಬೇಕಾಗುವುದೇ ಇದು ಬರುವ ಫಲಿತಾಂಶದಿಂದಲೇ ತಿಳಿಯಲಿದೆ. ಆದರೆ ಹೌದು, ಒಂದು ವಿಷಯವಂತೂ ಖಚಿತ, ಅಸ್ಸಾಂನಲ್ಲಿ ಮತ್ತೊಮ್ಮೆ ಬಿಜೆಪಿ 3ನೇ ಬಾರಿಗೆ ಸರ್ಕಾರ ರಚಿಸುವ ಏನು ಸಂಪೂರ್ಣ ಕಸರತ್ತು, ಏನು ಸಂಪೂರ್ಣ ಪ್ರಯತ್ನ ನಡೆದಿದೆಯೋ ಅದರ ಅತಿ ದೊಡ್ಡ ಆಧಾರ್ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಆಗಿದೆ. ಮತ್ತು ಬಿಜೆಪಿ ನಾಯಕರ ಪ್ರಕಾರ ಎಲ್ಲೆಲ್ಲಿ ಅಧಿಕಾರದಲ್ಲಿರುವ ಸರ್ಕಾರಗಳು ಚುನಾವಣೆಯ ಸ್ವಲ್ಪ ಮೊದಲು ಕ್ಯಾಶ್ ಟ್ರಾನ್ಸ್ಫರ್ ಮಾಡಿವೆಯೋ ಅಂತಹ ಸರ್ಕಾರಗಳು ಮರು ಆಯ್ಕೆಯಾಗಿವೆ. ಆದ್ದರಿಂದ ಅಸ್ಸಾಂನಲ್ಲೂ ಅವರ ಸರ್ಕಾರ ಬರುವುದರಲ್ಲಿ ಅವರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ.